ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಜಯಪುರ ಜಿಲ್ಲೆ ಕಡೆ ಮಾಡ್ತಾರಲ್ಲ ಸ್ಪೆಷಲ್ ಉಳ್ಳಾಗಡ್ಡಿ ಚೂಡ, ಅದನ್ನು ನಿಮ್ಮ ಜೊತೆ ನಾವು ಸೇರ್ ಮಾಡ್ಲಾಕತ್ತೀವಿ ರೀ. ಉಳ್ಳಾಗಡ್ಡಿ ಚೂಡ ಮಾಡ್ಲಾಕ ಏನೇನು ಐಟಮ್ಸ್ ಬೇಕಂತ ಇವಾಗ ನಿಮ್ಗೆ ನಾವು ಹೇಳ್ತೀವಿ ನೋಡಿರಿ. ಉಳ್ಳಾಗಡ್ಡಿ ತೊಗೊಂಡಿವ್ರಿ, ನಾವು ಮೆಣಸಿಕಾಯಿ ಕರಿಬೇವು ತೊಗೊಂಡಿವ್ರಿ, ಶೇಂಗಾ ತೊಗೊಂಡಿವಿ, ಪುಟಾಣಿ ತೊಗೊಂಡಿವಿ, ಚುರುಮುರಿ ತೊಗೊಂಡಿವ್ರಿ ನಾವು ಚೂಡ ಮಾಡ್ಲಿಕ್ಕೆ. ಬರ್ರಿ ಈಗ ನಾವು ಉಳ್ಳಾಗಡ್ಡಿ ಚೂಡ ಮಾಡೋದು ನಿಮಗೆ ನಾವು ಹೆಂಗಂತ ತೋರಿಸ್ತೀವಿ ರೀ. ಹಳ್ಳಿ ಮನೆಯೊಳಗೆ ಒಲೆ ಮ್ಯಾಗ ಅಡ್ಗೆ ಮಾಡೋದು ಚಂದ ರೀ. ಒಲೆ ಹಚ್ಕೊಂಡು ಕುಡಿ ಹಂಚಿಟ್ಟು ಇದ್ರ ಮೇಲೆ ಕಡಾವಂಗಿ ಇಟ್ಟು ನಾವು ಚೂಡ ಮಾಡೋಣಂತ. ಇವಾಗ ಕಡಾವಂಗಿ ಇಟ್ಟಿವ್ರಿ, ಇದಕ್ಕೆ ಎಣ್ಣೆ ಹಾಕೊಳ್ಳೋನು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ್ರಿ ಉಳ್ಳಾಗಡ್ಡಿ ಚೂಡಕ್ಕೆ. ಒಲೆ ಮ್ಯಾಗಿರೋ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ಬೇಕ್ರಿ. ಎಣ್ಣೆ ಕಾಯ್ದಿಂತ್ರ ನಾವು ಇದಕ್ಕೆ ಮೊದಲು ನಾವು ಶೇಂಗಾ ಹಾಕ್ಕೊಳ್ಳೋಣ್ರಿ. ಶೇಂಗಾ ಯಾಕೆ ನಾವು ಎಣ್ಣೆ ಒಳಗೆ ಮೊದಲೇ ಹಾಕೋತೀವಂದ್ರೆ, ಈ ಶೇಂಗಾ ಎಣ್ಣೆ ಒಳಗೆ ಹುರ್ಕೊಂಡೇವಂದ್ರೆ ಚೂಡದೊಳಗೆ ಶೇಂಗಾ ತಿನ್ನಕ್ಕೆ ರುಚಿಯಾಗಿರ್ತಾವ್ರಿ. ಇವಾಗ ರೀ ಶೇಂಗಾದ ಕಲರ್ ಚೇಂಜ್ ಆಗೈತೆ ರೀ. ಇದಕ್ಕೆ ನಾವು ಪುಟಾಣಿ ಹಾಕ್ಕೊಳ್ಳೋಣ್ರಿ. ಪುಟಾಣಿನೂ ಎಣ್ಣೆ ಒಳಗೆ ಹುರ್ಕೊಂಡೇವಂದ್ರೆ ಪುಟಾಣಿ ತಿನ್ನಕ್ಕೆ ರುಚಿಯಾಗಿರ್ತಾವ್ರಿ. ಅದಕ್ಕೆ ನಾವು ಮೊದಲು ಎಣ್ಣೆ ಒಳಗೆ ಶೇಂಗಾ ಪುಟಾಣಿ ಹುರ್ಕೋತೇವ್ರಿ. ಶೇಂಗಾ ಪುಟಾಣಿನ ಕಲರ್ ಚೇಂಜ್ ಆಗೈತೆ ರೀ. ಈಗ ಇದಕ್ಕೆ ನಾವು ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ. ಇವಾಗ ನಾವು ಈಗ ಪ್ಲೇಟ್ನೊಳಗಿರೋ ಉಳ್ಳಾಗಡ್ಡಿ ಎಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ್ರಿ. ಚಮಚೆ ತೊಗೊಂಡು ಶೇಂಗಾ ಪುಟಾಣಿ ಜೊತೆ ಎಣ್ಣೆ ಒಳಗೆ ಉಳ್ಳಾಗಡ್ಡಿನ ಚೆಂದಾಗೆ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ್ರಿ. ಈ ಉಳ್ಳಾಗಡ್ಡಿ ಕಲರ್ ಎಲ್ಲ ಚೇಂಜ್ ಆಗಲ್ತನ ಉಳ್ಳಾಗಡ್ಡಿ ಚೂಡ ಹುರ್ಕೊಳ್ಳೋಣ್ರಿ. ಈ ಉಳ್ಳಾಗಡ್ಡಿ ಚೂಡ ಮಾಡೋದು ಎಷ್ಟು ಸಿಂಪಲ್ ಗೊತ್ತನ್ರಿ. ಆರಾಮ್ಸೆ ಮಾಡ್ಬೋದ್ರಿ. ಮನ್ಯಾಗ ಸಣ್ಣ ಮಕ್ಕಳಿದ್ದು ಅಂದ್ರೆ ಹೊಲಕ್ಕೆ ಹೋಗಿ ಬಂದಿದ್ರಂದ್ರೆ ಅವಾಗಿಂದ ಅವಾಗೇ ಮಾಡಿಕೊಡ್ಬೋದ್ರಿ. ಅವ್ರು ತಿಂದು ಚಹಾ ಕುಡಿದ್ರೆ ಚಲೋ ರೀ. ಅದಕ್ಕೆ ಈ ಉಳ್ಳಾಗಡ್ಡಿ ಎಲ್ಲ ಕಲರ್ ಚೇಂಜ್ ಆಗವ್ರಿ. ಈ ಉಳ್ಳಾಗಡ್ಡಿಗೆ ನಾವು ಈ ಸದ್ದ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಮಿಕ್ಸ್ ಮಾಡೋಣ್ರಿ. ಮೆಣಸಿನ್ಕಾಯಿ ಕರಿಬೇವು ಹಾಕಿದ್ದೇವ್ರಿ. ಇದನ್ನು ನಾವು ಮಿಕ್ಸ್ ಮಾಡೋಣ್ರಿ. ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಿದ್ರೆ ಇದಕ್ಕೆ ನಾವು ಕಲರ್ಗೋಸ್ಕರ ಅರ್ಶಿಣ ಪುಡಿ ಹಾಕೊಂಡ್ರಿ. ಯಾರಿಗೆ ಎಷ್ಟು ಕಲರ್ ಬೇಕು ಅಷ್ಟು ಹಾಕೋಬೋದ್ರಿ. ನಮ್ಗೆ ಸ್ವಲ್ಪ ಕಲರ್ ಬೇಕು ರೀ, ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇವ್ರಿ. ಇವಾಗ ಉಪ್ಪು ಹಾಕೊಳ್ಳೋನು. ಉಪ್ಪು ಹಾಕ್ಕೊಂಡು ಚೆಂದಾಗೆ ಚಮಚೆ ತೊಗೊಂಡು ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ್ರಿ. ಎಲ್ಲವೂ ಮಿಕ್ಸ್ ಆಗಿ ಮತ್ತು ಸಣ್ಣಗೆ ಎಲ್ಲ ಮಿಕ್ಸ್ ಆಗಲ್ತನ ಇದನ್ನು ಹುರ್ಕೋಬೇಕ್ರಿ. ಈಗ ಇದೆಲ್ಲ ಮಿಕ್ಸ್ ಆಗಿಂತ್ರ ನಾವು ಇದಕ್ಕೆ ಸಕ್ಕರೆ ಹಾಕೋತೀವಿ ರೀ. ಸ್ವಲ್ಪ ಸಕ್ಕರೆ ಹಾಕಿ ನಾವು ಚೂಡ ಮಾಡೋದು ನಮ್ಮ ರೂಢಿ ರೀ. ಮತ್ತು ಇದು ಟೇಸ್ಟೂ ಬರ್ತೈತ್ರಿ. ಹಾಗಾಗಿ ನಾವು ಇದಕ್ಕೆ 1.5 ಚಮಚದಷ್ಟು ಸಕ್ಕರೆ ಹಾಕೊಳಕತ್ತೀನಿ ರೀ. ಈಗ ಆಯ್ತು, ಸಕ್ಕರೆ ಎಲ್ಲ ಹಾಕಿ ಆದ್ಮ್ಯಾಗ ಇದನ್ನು ಚೆಂದಾಗೆ ಒಂದು ಸತೆ ಚಮಚೆ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ದೇವಂದ್ರೆ ಇನ್ನೊಂದು ಸ್ವಲ್ಪ ಇದನ್ನು ಕುದಿಸಿದೇವಂದ್ರೆ ಆಯ್ತು ರೀ. ಈಗ ಇದೆಲ್ಲ ರೆಡಿ ಆಗೈತೆ ರೀ. ಇದಕ್ಕೆ ಇಷ್ಟೇ ರೀ, ಏನು ಜಾಸ್ತಿ ಹಾಕೋದಿಲ್ಲ, ಇಷ್ಟೇ ಹಾಕಿವಿ. ಇದೆಲ್ಲ ರೆಡಿ ಆಗೈತಿ. ಈಗ ಇದನ್ನು ಚುರುಮುರಿ ಒಳಗೆ ಹಾಕಿ ಮಿಕ್ಸ್ ಮಾಡಿ ಕಲಸಿದೇವಂದ್ರೆ ಚೂಡ ರೆಡಿ ಆದವು ರೀ. ಈಗ ಇದು ರೆಡಿ ಆಗೈತಿ. ಬರ್ರಿ ಈಗ ಚುರುಮುರಿ ತಗೊಳ್ಳೋಣ. ಈಗ ಚುರುಮುರಿ ಒಳಗೆ ಇದನ್ನು ಎತ್ತಿ ಹಾಕಿ ಮಿಕ್ಸ್ ಮಾಡೋಣ್ರಿ. ಇಷ್ಟು ಎಲ್ಲ ಒಂದೇ ಸತೆ ಹಾಕ್ಕೊಂಡ್ರಿ. ಶೇಂಗಾದಿದ್ದಿನಿಷ್ಟು ಹಾಕೀಗ ಚೆಂದಾಗೆ ಚಮಚೆ ತಗೊಂಡು ಈ ಪುಟ್ಟಿ ಒಳಗಿನ ಚುರುಮುರಿ ಇದ್ರ ಜೊತೆ ಕಲಿಸ್ಕೊಂಡೇವಂದ್ರೆ ಚೂಡ ರೆಡಿ ಆದವು ರೀ. ಇಷ್ಟೇ ರೀ, ಇಷ್ಟು ಸಿಂಪಲ್ ಆಗೈತಿ ರೀ. ಇದನ್ನು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಈ ಅಡುಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಮಾಡಿರಿ. ಇದು ಹೆಂಗೆ ಆಗೈತೆ ಅಂತ ಹೇಳ್ರಿ. ಇಷ್ಟೊತ್ತನ ನಮ್ಮ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಈ ಥರ ಸಿಂಪಲ್ಲಾಗಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಅಥವಾ ಹಳ್ಳಿಯೊಳಗೆ ಹೊಲಕ್ಕೆ ಹೋಗಿ ಅದು ಬಂದಿರ್ತಾರಲ್ಲ, ನಾವು ಇದನ್ನು ಸಂಜೆ ಮುಂದೆ ಅವರಿಗೆ ಮಾಡಿಕೊಡ್ತೀವಿ ರೀ. ಇಷ್ಟೇ ರೀ. ಅವರು ಇದನ್ನು ತಿಂದು ಮ್ಯಾಗ ಒಂದು ಖಡಕ್ ಚಹಾ ಕುಡಿದ್ರಂದ್ರೆ ಆಯ್ತು ರೀ. ನಮ್ಮ ಹಳ್ಳಿ ಮನೆಯೊಳಗೆ ಸಂಜೆ ಸ್ನ್ಯಾಕ್ಸ್ ರೀ ಇದು.